ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ, ಕೊಲೆ, ದರೋಡೆ, ಗಾಂಜಾ, ಅಧಿಕಾರದ ದುರುಪಯೋಗ ಇಂಥದ್ದೆಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ. ಇದರ ಮಧ್ಯೆ ಯಾವುದಾದರೂ ವ್ಯಕ್ತಿ ನಮಗೆ ನೋವಾಗಿದೆ, ಯಾರದಿಂದನೋ ನಮಗೆ ತೊಂದರೆ ಆಗಿಬಿಟ್ಟಿದೆ, ಅಥವಾ ನಮಗೆ ನ್ಯಾಯ ಬೇಕು ಅನ್ನುವ ರೀತಿಯಲ್ಲಿ ಪೊಲೀಸ್ ಠಾಣಾ ಮೆಟ್ಟಿಲನ್ನು ಹೇರಿದಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಡಲು ಬಂದಂಥವರಿಗೆ ನಿರ್ಲಕ್ಷ್ಯತನವನ್ನು ತೋರಿಸುವಂಥ ಅಧಿಕಾರಿಗಳು ಕೂಡ ಹುಟ್ಟುಕೊಂಡು ಬಿಟ್ಟಿದ್ದಾರೆ. ಸ್ನೇಹಿತರೆ, ಇಂಥದ್ದೇ ಒಂದು ಅಮಾನವೀಯ ಘಟನೆ ನಮ್ಮ ದೇಶದಲ್ಲಿ ಇದೀಗ ಬೆಳಕಿಗೆ ಬಂದು ಬಿಟ್ಟಿದೆ. ಈ ಒಂದು ಘಟನೆಯನ್ನು ಕೇಳಿಬಿಟ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ರಕ್ತ ಕುದ್ದು ಬಿಡುತ್ತೆ. ಆ ವ್ಯಕ್ತಿ ಯಾರು, ಆತನನ್ನು ನಮಗೆ ಕೈಗೆ ಕೊಟ್ಟು ಬಿಡಿ, ಆತನನ್ನು ನಾವೇ ಕೊಚ್ಚಿ ಕೊಲೆ ಮಾಡಿ ಸಾಯಿಸಿ ಜೈಲಿಗೆ ಹೋಗಿ ಬಿಡ್ತೀವಿ ಅನ್ನುವಂತಹ ಮನಸ್ಸು ನಿಮ್ಮಲ್ಲಿಯೂ ಕೂಡ ಹುಟ್ಟಿಕೊಂಡು ಬಿಡುತ್ತೆ. ಇಂತಹ ಕ್ರೂರತನದ ವಿಡಿಯೋಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಂಥವರಿಗೂ ಕೂಡ ರಕ್ತ ಕುದಿಯದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಗರ್ಭಿಣಿಯೊಬ್ಬಳು ರಸ್ತೆಯಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂಥ ಒಬ್ಬ ವ್ಯಕ್ತಿ ಆಕೆಯನ್ನು ಬೇರೆ ರೀತಿಯಲ್ಲಿ ದೃಷ್ಟಿಯಿಂದ ನೋಡಿಕೊಂಡು ಬರ್ತಾನೆ. ಆಕೆಯನ್ನು ಹೇಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿಕೊಂಡು ಬರ್ತಾನೆ. ಇಂತಹ ಒಂದು ವ್ಯವಸ್ಥೆ, ಇಂತಹ ಒಂದು ಮನಸ್ಥಿತಿಯಲ್ಲಿ ಜನಗಳು ಉಟ್ಕೊಂಡು ಬಿಟ್ಟಿದ್ದಾರೆ ಅಂತಂದರೆ ಇಂತಹ ನಾಲಾಯಕರಿಗೆ ಅದೇನು ಹೇಳಬೇಕು, ಅಥವಾ ಇಂತಹ ನಾಲಾಯಕರಿಗೆ, ಇಂತಹ ನೀಚರಿಗೆ, ಇಂತಹ ಕೊಳಕು ಮನಸ್ಥಿತಿಯವರಿಗೆ ಅದ್ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ. ಇಂಥದ್ದೊಂದು ಅಮಾನವೀಯ ಘಟನೆ ಇದೀಗ ಬೆಳಕಿಗೆ ಬಂದು ಬಿಟ್ಟಿದೆ. ಸ್ನೇಹಿತರೆ, ಏನಿದು ಘಟನೆ, ಎಲ್ಲಿ ನಡೆದಿರುವಂಥದ್ದು, ಅಸಲಿಗೆ ಅಲ್ಲಿ ಆಗಿದ್ದಾದರೂ ಏನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆರಂಭದಲ್ಲೂ ಕೂಡ CCTV ದೃಶ್ಯವೊಂದನ್ನು ಗಮನಿಸ್ತಾ ಇದ್ರಿ. ಗರ್ಭಿಣಿ ಮಹಿಳೆ ರಸ್ತೆಯಲ್ಲಿ ಫೋನ್ನಲ್ಲಿ ಮಾತನಾಡ್ತಾ ಹೋಗ್ತಾ ಇರ್ತಾರೆ. ಅವರನ್ನು ಹಿಂಬಾಲಿಸಿದ ದುಷ್ಕರ್ಮಿ ಏಕಾಂತ ಸ್ಥಳ ಸಿಕ್ಕ ತಕ್ಷಣ ಆಕೆಯ ಮೇಲೆ ಹಲ್ಲೆ ನಡೆಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಆ ಮಹಿಳೆ ಧೈರ್ಯದಿಂದ ಪ್ರತಿರೋಧ ತೋರಿ ಎಚ್ಚರಿಕೆಯನ್ನ ನೀಡಿದ್ದಾಳೆ. ಆರೋಪಿ ಅಲ್ಲಿಂದ ಪರಾರಿ ಆಗಿ ಬಿಟ್ಟಿದ್ದಾನೆ. CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಯನ್ನ ಮಧ್ಯಪ್ರದೇಶ ಮೂಲದ ರಾಜ್ ಗರ್ಜೂರ್ ಎಂದು ಗುರುತಿಸಲಾಗಿದೆ. ಪೊಲೀಸರು ಪ್ರಸ್ತುತ ಈತನ ಪತ್ತೆಗಾಗಿ ವಿವಿಧೆಡೆ ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಘಟನೆ ನಡೆದ ನಂತರ ಸಂತ್ರಸ್ತೆ ದೂರು ನೀಡಲು ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಸರಿಯಾಗಿ ಸ್ಪಂದಿಸಿಲ್ಲ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇತ್ತು. ನ್ಯಾಯಕ್ಕಾಗಿ ಸಂತ್ರಸ್ತೆ ಅಲೆದಾಡುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪವೆಸಗಿದ ASI ಮತ್ತು ಓರ್ವ ಹೆಡ್ ಕಾನ್ಸ್ಟೇಬಲ್ ಅವರನ್ನ ತಕ್ಷಣವೇ ಅಮಾನತು ಕೂಡ ಗೊಳಿಸಲಾಗಿ ಬಿಟ್ಟಿದೆ. ಸ್ನೇಹಿತರೆ, ಇಂತಹ ವ್ಯವಸ್ಥೆಗಳನ್ನು ನೋಡಬಿಟ್ರೆ ಎಂಥವರಿಗೂ ಕೂಡ ವ್ಯವಸ್ಥೆಗಳ ಮೇಲೆ ಒಂದು ಕ್ಷಣ ರಕ್ತ ಕುದಿಯುತ್ತೆ. ಎಂಥ ಒಂದು ನಾಲಾಯಕ ಅಧಿಕಾರಿಗಳು ಇದ್ದಾರೆ ಎನ್ನುವಂಥ ಪ್ರಶ್ನೆ ಸಂದರ್ಭಕ್ಕೆ ಮೂಡಿಬಿಡುತ್ತೆ. ದೂರು ಕೊಡಲು ಹೋದಂಥ ವ್ಯಕ್ತಿಗಳಿಂದ ದೂರನ್ನು ಸ್ವೀಕಾರ ಮಾಡದೇ ಇರುವಂಥ ಆ ನಾಲಾಯಕ ಅಧಿಕಾರಿಗಳ ವಿರುದ್ಧ ಏನು ಮಾತನಾಡಬೇಕು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ಜೈಪುರದ ಅಮೇರ್ನಿಂದ ಇಸ್ಕಾನ್ ರಸ್ತೆವರೆಗೆ ಮಹಿಳೆಯರ ವಿರುದ್ಧದ ಅಪರಾಧಗಳು ಸರಣಿಯಾಗಿ ನಡೀತಾ ಇದ್ದಾವೆ. ಸಾರ್ವಜನಿಕರಲ್ಲಿ ಭೀತಿ ಮೂಡಿಸ್ತಾ ಇದ್ದಾವೆ. ಅನೇಕರಿಗೆ ಒಂದಿಷ್ಟು ನೋವುಗಳನ್ನು ತಂದು ಕೊಡ್ತಾ ಇದ್ದಾವೆ. ಬಹುತೇಕರಿಗೆ ಭಯದ ವಾತಾವರಣವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಅಪರಾಧಿಗಳಿಗೆ ಕಾನೂನಿನ ಭಯವಿಲ್ವಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡ್ತಾ ಇದೆ. ಇಂತಹ ಒಂದು ಆಡಳಿತ ವ್ಯವಸ್ಥೆ, ಎಂತಹ ಒಂದು ಅಧಿಕಾರದ ದುರುಪಯೋಗ, ಎಂತಹ ಒಂದು ಕೊಳಕು ಮನಸ್ಥಿತಿಯ ಜನಗಳು, ಇಂಥದ್ದೆಲ್ಲವೂ ಕೂಡ ಈ ಸಂದರ್ಭಕ್ಕೆ ಕಾಡಿಬೀಳುತ್ತೆ. ಸ್ನೇಹಿತರೆ, ಈ ಒಂದು ಆರೋಪಿ ಮಾಡಿರುವಂತಹ ಒಂದು ಕೃತ್ಯ ಇದೆಯಲ್ಲ, ಈ ಕೃತ್ಯವನ್ನು ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏಕಾಂತದಲ್ಲಿ ಹೆಣ್ಣು ಮಕ್ಕಳು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಬರ್ತಾ ಇದ್ದರೆ, ಅಥವಾ ಇನ್ನೇನೋ ತಮ್ಮ ಪಾಡಿಗೆ ತಾವು ಓಡಾಟವನ್ನು ಮಾಡಿಸ್ತಾ ಇದ್ರೂ ಕೂಡ ಇಂತಹ ನಾಲಾಯಕರು ಹೆಣ್ಣು ಮಕ್ಕಳ ಬೆನ್ನು ಬಿದ್ದು ಈ ರೀತಿಯಾಗಿ ತೊಂದರೆ ಕೊಡೋದಾದರೆ ಈ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾದರೂ ಇದೆಯಾ, ಇಂತಹ ಒಂದು ಪ್ರಶ್ನೆ ಕಾಡಿಬಿಡುತ್ತೆ. ಅದರಲ್ಲೂ ಕೂಡ ಗರ್ಭಿಣಿ ಹೆಣ್ಣು ಮಗಳಾಕೆ ಕೆಲಸವನ್ನು ಮುಗಿಸ್ಕೊಂಡು ಆಗತಾನೆ ಬರ್ತಾ ಇರ್ತಾಳೆ. ಸಂಜೆ 6 ಗಂಟೆಯ ಆಸುಪಾಸು ಆಕೆ ತನ್ನ ಪಾಡಿಗೆ ತಾನು ಮೊಬೈಲ್ನಲ್ಲಿ ಮಾತನಾಡ್ತಾ ಹೋಗ್ತಾ ಇರ್ತಾಳೆ. ಆಕೆಯನ್ನು ಹಿಂಬಾಲಿಸ್ಕೊಂಡು ಬಂದು ಯಾರೂ ಇಲ್ಲದಂಥ ಸ್ಥಳವನ್ನು ಗಮನಿಸ್ತಾನೆ. ಆ ಸ್ಥಳವನ್ನು ಗಮನಿಸಿದ ಬಳಿಕ ಯಾರೂ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾದಂಥ ಬಳಿಕ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗೋದಕ್ಕೆ ಮುಂದಾಗಿ ಬಿಡ್ತಾನೆ. ಎಂತಹ ಕೊಳಕು ವ್ಯವಸ್ಥೆ, ಈ ಒಂದು ಕೊಳಕು ಮನಸ್ಥಿತಿ ಈ ನಾಲಾಯಕರಲ್ಲಿ ಅದು ಹೇಗೆ ಉಟ್ಕೊಳ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಈ ಒಂದು ಘಟನೆ ಕುರಿತಾಗಿ ಬಹುತೇಕ
ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತವೂ ಕೂಡ ಚರ್ಚೆ ಈಡಾಗಿಬಿಟ್ಟಿದೆ. ಬಹುತೇಕರು ಆತನನ್ನು ನನ್ನ ಕೈಗೆ ಕೊಟ್ಟು ಬಿಡಿ, ಕೊಂದು ಬಿಡ್ತೀವಿ, ನಾವೇ ಜೈಲಿಗೆ ಹೋಗಿಬಿಡ್ತೀವಿ ಅನ್ನುವ ರೀತಿಯಲ್ಲಿಯೂ ಕೂಡ ಬೀದಿಗೆ ಹಿಡಿದು ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಜೈಪುರದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ. ಈ ಘಟನೆ ಜೈಪುರದಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿ ಬಿಟ್ಟಿದೆ. ಒಟ್ಟಾರೆಯಾಗಿ ಇಂಥದ್ದೊಂದು ಘಟನೆ ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಒಂದು ಕೆಟ್ಟ ಮನಸ್ಥಿತಿ, ಕೊಳಕು ವ್ಯವಸ್ಥೆ, ಈ ಎಲ್ಲದರ ಕುರಿತಾಗಿ ಜನಗಳು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಈ ಕುರಿತಾಗಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಇಂಥದ್ದು ಘಟನೆಗಳು ಬಹುತೇಕ ನಡೆದು ಹೋಗಿಬಿಟ್ಟಿದ್ದಾವೆ. ಬೆಂಗಳೂರಿನಲ್ಲಿಯೂ ಕೂಡ ಇಂಥದ್ದೊಂದು ಘಟನೆ ಈಗಷ್ಟೇ ಕಳೆದ 2 ತಿಂಗಳಿನಿಂದಲೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸಿಬಿಟ್ಟಿತ್ತು. CCTV ದೃಶ್ಯದಲ್ಲಿ ಸೆರೆ ಕೂಡ ಆಗಿಬಿಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ 2 ದಿನದ ಬಳಿಕ ಆ ವ್ಯಕ್ತಿಯ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿ ಆತನನ್ನ ಒಂದು ಜೈಲಿಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿ ಬಿಡ್ತಾರೆ. ಬಹುತೇಕ ಕಡೆ ಇಂತಹ ಪ್ರಕರಣಗಳು ಹೆಚ್ಚಾಗಿ ಬಿಡ್ತಾ ಇದ್ದಾವೆ. ಮಕ್ಕಳನ್ನ ಬಿಡ್ತಾ ಇಲ್ಲ, ವೃದ್ಧರನ್ನು ಕೂಡ ಬಿಡ್ತಾ ಇಲ್ಲ, ಗರ್ಭಿಣಿಯರನ್ನು ಕೂಡ ಬಿಡ್ತಾ ಇಲ್ಲ. ಎಂತಹ ಒಂದು ಕೆಟ್ಟ ವ್ಯವಸ್ಥೆ, ಎಂತಹ ಒಂದು ಕೊಳಕು ಮನಸ್ಥಿತಿ, ಎಂತಹ ಒಂದು ಕ್ರೂರಿಗಳು ಹುಟ್ಟುಕೊಂಡು ಬಿಟ್ಟಿದ್ದಾರೆ. ಇಂತಹ ಎಲ್ಲ ಪ್ರಶ್ನೆ ಈ ಸಂದರ್ಭಕ್ಕೆ ಸಹಜವಾಗಿ ನಿಮ್ಮಲ್ಲಿಯೂ ಕೂಡ ಹುಟ್ಟಿಕೊಂಡು ಬಿಡುತ್ತೆ. ಸ್ನೇಹಿತರೆ, ಕೊಳಕು ವ್ಯವಸ್ಥೆ ಹುಟ್ಕೊಳ್ಳೋದಕ್ಕೆ ಅಥವಾ ಇಂತಹ ಕೆಟ್ಟ ಕ್ರೂರ ಮನಸ್ಥಿತಿ ಉಟ್ಕೊಳ್ಳೋದಕ್ಕೆ ಅದೇನು ಕಾರಣನೋ ಗೊತ್ತಿಲ್ಲ. ಇಲ್ಲಿನ ಒಂದು ಆಡಳಿತ ವ್ಯವಸ್ಥೆ ಸರಿಯಾಗಿಲ್ವೋ, ಅಥವಾ ಇಂತಹ ಶಿಕ್ಷೆ ಅಥವಾ ಇಂಥ ಒಂದು ಕೆಟ್ಟದಾಗಿ ನಡೆದುಕೊಂಡಿರುವವರಿಗೆ ಒಂದು ಕಠಿಣ ಶಿಕ್ಷೆಯನ್ನು ಕೊಡೋದಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ವೋ, ಅಥವಾ ಕಾನೂನು ವ್ಯವಸ್ಥೆಯ ಬಗ್ಗೆ ಅಥವಾ ಕಾನೂನಿನ ಬಗ್ಗೆ ಈ ನಾಲಾಯಕರಿಗೆ ಗೌರವವಿಲ್ವೋ, ಅಥವಾ ಕಾನೂನಿನ ಭಯ ಇಲ್ವೋ, ಇಂಥ ಎಲ್ಲ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿಬಿಡುತ್ತೆ. ಒಟ್ಟಾರೆಯಾಗಿ ಇಂತಹ ನಾಲಾಯಕರಿಗೆ ಬೀದಿಗೆ ಬಿಟ್ಟು ಬಿಡಬೇಕು, ಜನರ ಕೈಗೆ ಕೊಟ್ಟು ಬಿಡಬೇಕು. ಜನರ ಕೈಯಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಇವರಿಗೆ ಪಾಠವನ್ನ ಕಲಿಸಿ ಬಿಡ್ತಾರೆ. ಈ ರೀತಿಯಾದಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಅದ್ಯಾವುದು ಕೂಡ ಸಾಧ್ಯ ಆಗುವಂತ ಸಾಧ್ಯತೆ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ. ಆ ಕಾನೂನು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಕಾನೂನನ್ನ ಯಾರು ಕೂಡ ಕೈಗೆತ್ತಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈತನನ್ನ ಪೊಲೀಸರು ಬಂಧಿಸೋದಕ್ಕೆ ಹುಡುಕಾಟ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಆ ವ್ಯಕ್ತಿ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಪತ್ತೆಯನ್ನ ಅದೆಷ್ಟು ದಿನಕ್ಕೆ ಹಚ್ಚಿ ಬಿಡ್ತಾರೋ ಅಥವಾ ಪತ್ತೆ ಹಚ್ಚೋದರಲ್ಲಿ ವಿಫಲರಾಗಿ ಬಿಡ್ತಾರೋ, ಇಂತಹ ಒಂದು ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿ ಬಿಡುತ್ತೆ. ಒಟ್ಟಾರೆಯಾಗಿ ಇಂತಹದ್ದೊಂದು ಅಮಾನವೀಯ ಘಟನೆ, ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆಯ ಮೇಲೆ ಈ ರೀತಿಯಾಗಿ ನಡೆದುಕೊಂಡಿದ್ದಾನಲ್ಲ, ಆ ಕ್ರೂರಿಗೆ ಅದೆಂತಹ ಕೆಟ್ಟ ಕೊಳಕು ಮನಸ್ಥಿತಿ ಇರಬಹುದು ಎಂಬುದನ್ನ ನೀವೇ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕೇವಲ ಈ ಒಂದೇ ಪ್ರಕರಣ ಅಲ್ಲ, ದೇಶದಾದ್ಯಂತ ಬಹುತೇಕ ಇಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಕಾನೂನು ವ್ಯವಸ್ಥೆ ಬಗ್ಗೆ ಭಯ ಇಲ್ಲದಂತಾಗಿ ಬಿಟ್ಟಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಕ್ರೂರಿಗೆ ಅದೆಂತಹ ಶಿಕ್ಷೆಯನ್ನು ಕೊಡಬೇಕು ಎಂಬುದನ್ನ ನೀವೇ ಕಾಮೆಂಟ್ ಬಾಕ್ಸ್ ಮೂಲಕ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಎಂತಹ ಕೊಳಕು ವ್ಯವಸ್ಥೆ, ಎಂತಹ ಒಂದು ಕೊಳಕು ಜನಗಳು ನಮ್ಮ ಸಮಾಜದಲ್ಲಿ ಉಟ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಅವರಿಗೂ ಕೂಡ ಗೊತ್ತಾಗ್ಲಿ. ಆ ಕಾರಣದಿಂದಾಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.